ಸ್ವತ್ತಾಗಿ ಇದೆ ಅದು. ಅಸಲು ಪ್ರಿಯರಾದ ದೇವರ ಮಕ್ಕಳೇ, ನಿಜವಾದ ಸ್ವತ್ತು, ನಿಜವಾದ ಆಸ್ತಿ ಅಂತೇಳಿ ಯಾವುದಕ್ಕೆ ಕರಿಬೇಕು ಗೊತ್ತಾ? ಒಂದ್ಸರಿ ಕೀರ್ತನೆಗಳ ಕೊರಿಂಥದವರಿಗೆ ಬರೆದ ಮೊದಲನೇ 2ನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದೇ ಇರುವಂಥದ್ದು ಸದಾ ಕಾಲವೂ ಇರುವುದು. ನೋಡಿದ ಪ್ರಿಯರಾದ ದೇವ ಮಕ್ಕಳೇ, ನಿಜವಾದ ಸ್ವತ್ತು ಯಾವುದನ್ನು ನಾವು ಸ್ವತ್ತು ಅನ್ನಬೇಕು, ಯಾವುದನ್ನು ನಾವು ಪ್ರಾಪರ್ಟಿ ಅನ್ನಬೇಕು ಅಂತಂದ್ರೆ ಶಾಶ್ವತವಾಗಿರುವಂಥದ್ದನ್ನು ಅನ್ನಬೇಕಂತೆ. ಸದಾ ಕಾಲ ಅಂತ್ಯವೇ ಇರಲಾರದಂಥ ಒಂದು ಕಾಲವಾಗಿ, ಶಾಶ್ವತ ಕಾಲದ ಸ್ವತ್ತಾಗಿ ಯಾವುದಿದೆಯೋ ಅದನ್ನೇ ನಾವು ಏನನ್ಬೇಕಂದ್ರೆ ಸ್ವತ್ತು, ಆಸ್ತಿ, ಪ್ರಾಪರ್ಟಿ ಅನ್ಬೇಕು ನಾವು. ಈಗ ನೋಡ್ರಿ, ಭೂಮಿ ಶಾಶ್ವತವಾದ ಸ್ವತ್ತು ಅಂತ ಹೇಳ್ಬೋದಾ? ಸಾಧ್ಯವಿಲ್ಲ. ಆಕಾಶ ಶಾಶ್ವತವಾದ ಸ್ವತ್ತು ಅಂತೇಳಿ ಹೇಳಬಹುದಾ? ಸಾಧ್ಯವಿಲ್ಲ. ನಾವು ಕೊಂಡುಕೊಳ್ಳುವಂಥ, ಧರಿಸುವಂಥ ಬಂಗಾರ, ಬೆಳ್ಳಿ ಆಗಿರ್ಬೋದು, ಅದು ಶಾಶ್ವತವಾದ ಸ್ವತ್ತು ಅಂತೇಳಿ ಹೇಳ್ಬೋದಾ? ಇಲ್ಲ. ನಮ್ಮ ಕಷ್ಟಗಳಿಗೆ ಅವುಗಳನ್ನು ಮಾರಿಕೊಂಡು ಬಿಡ್ತೀವಿ, ನಮ್ಮಿಂದ ದೂರ ಮಾಡಿಕೊಳ್ತೀವಿ. ಇಲ್ಲ, ಕಳ್ಳರು ಅಂತೇಳಿ ಅವುಗಳನ್ನು ದೋಚಿಕೊಳ್ತಾರೆ ನಮ್ಮಿಂದ. ಒಟ್ಟಿನಲ್ಲಿ ಯಾವುದೋ ವಿಧವಾಗಿ ಅವು ನಮ್ಮಿಂದ ದೂರ ಆಗಿಬಿಡ್ತವೆ. ಇನ್ನು ಹೇಳ್ಬೇಕಂದ್ರೆ ನಾವು ಕಟ್ಟಿಕೊಳ್ಳುವ ಮನೆ ಆಗಿರ್ಬೋದು, ನಾವು ಕೊಂಡುಕೊಳ್ಳುವಂಥ ಭೂಮಿ ಆಗಿರ್ಬೋದು, ನಮ್ಮ ಭೂಮಿಯಿಂದ ಬರುವಂಥ ಭತ್ತಗಳಾಗಿರ್ಬೋದು, ಅವು ಶಾಶ್ವತವಾಗಿ ನಮ್ಮ ಪಾಲಿಗೆ ಇರ್ಬೋದಾ ಪ್ರಿಯರಾದವರೇ? ಇಲ್ಲ. ಇವುಗಳನ್ನು ಅನುಭವಿಸುವಂಥ ನಿನ್ನ ಆತ್ಮ ಶಾಶ್ವತವಾಗಿರ್ತದದು ಗೊತ್ತಾ? ನಿನ್ನ ಆತ್ಮಕ್ಕೆ ಶಾಶ್ವತವಿದೆ. ಮರಣಿಸಿದ ಮಾತ್ರಕ್ಕೆ ನಮ್ಮ ಆತ್ಮಕ್ಕೆ ಕೊನೆ ಅನ್ನುವಂಥದ್ದು ಇಲ್ಲ ಪ್ರಿಯರಾದವರೇ. ಅದು ಪರಲೋಕಾದ್ರೂ ಅನುಭವಿಸ್ಬೋದು, ನರಕವಾದ್ರೂ ಅನುಭವಿಸ್ಬೋದು, ಒಟ್ಟು ಅನುಭವಿಸ್ತದೆ, ಒಟ್ಟಿನಲ್ಲಿ ಅನುಭವಿಸ್ತದೆ. ಸಾವು ಅಂತೇಳಿ ಮಾತ್ರ ಆತ್ಮಕ್ಕೆ, ಜೀವಕ್ಕೆ ಇಲ್ಲ. ನೋಡಿದ್ರ? ಅಂದ್ರೆ ಆಸ್ತಿ ಅಂತೇಳಿ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಸದಾ ಕಾಲ ಯಾವುದು ಇರ್ತದೋ ಅದೇ ಆಸ್ತಿ ಅಂತೇಳಿ ಅನಿಸಿಕೊಳ್ತದೆ. ಭೂಲೋಕವನ್ನು ಯೇಸು ಕ್ರಿಸ್ತನ ಬಂದು ಸುಟ್ಟಾಕಿ ಬಿಡ್ತಾನೆ. ಆಕಾಶವು ಯೇಸು ಕ್ರಿಸ್ತನ ಬರುವಾಗ ಆಕಾಶದ ನಕ್ಷತ್ರಗಳು ಉದುರಿ ಬಿಡ್ತವೆ. ಆಕಾಶವು ಪರದೆಯಂತೆ ಮಡಿಚಲು ತೆಗೆದು ಹಾಕಲ್ಪಡ್ತದೆ. ಈಗ ಎಕ್ಸಾಂಪಲ್ ಅಂದ್ರೆ ನಾವು ಫಂಕ್ಷನ್ಗಳಲ್ಲಿ ವರ್ಗ ಹಾಕಿ ಹಾಕಿರ್ತೀವಿ, ಟೆಂಟ್ಗಳು ಹಾಕಿರ್ತೀವಿ, ನಾವು ಸ್ಟೇಜ್ ಅಂತೇಳಿ ಹಾಕಿರ್ತೀವಿ. ನಾವು ಆ ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಅವೆಲ್ಲವುಗಳನ್ನು ತೆಗೆದಾಕಿಬಿಡ್ತೀವಿ, ಮಡಿಚಿಟ್ಟು ಬಿಡ್ತೀವಿ ಒಂದು ಸೈಡ್. ಹೌದಲ್ವಾ? ಈ ಭೂಲೋಕ ಕೂಡ ಪ್ರಿಯರಾದರೂ ಯೇಸು ಕ್ರಿಸ್ತನು ಬಂದಾಗ ಅದೇ ರೀತಿಯಲ್ಲಿ ತೆಗೆದಾಕಿಬಿಡ್ತಾನೆ. ಯೇಸು ಕ್ರಿಸ್ತನ ಪದರ ರೀತಿಯಲ್ಲಿ ಆಕಾಶವನ್ನು, ಭೂಮಿ ಕೂಡ ಇಲ್ಲದೆ ಹೋಗ್ತದೆ. ಅಂದರೆ ಭೂಲೋಕದಲ್ಲಿ ಶಾಶ್ವತವಾದ ಸ್ವತ್ತು ಯಾವುದೂ ಇಲ್ಲ. ಅದೇ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಅಪೊಸ್ತಲರು ಹೇಳ್ತಾ ಇದ್ದಾರೆ, ನಾವು ಈ ಲೋಕದಲ್ಲಿ ಮನುಷ್ಯರು ಯಾವುದಕ್ಕಾಗಿ ಪರದಾಡ್ತಾರೋ ಅವರಂತೆ ನಾವು ಈ ಲೋಕದ ಮೇಲಿರುವವುಗಳಿಗಾಗಿ ಪರದಾಡುವವರಲ್ಲ. ನಾವು ಕಾಣದೇ ಇರುವಂಥವುಗಳನ್ನು ದೃಷ್ಟಿಸುವವರಾಗಿದ್ದೇವೆ. ಯಾಕೆಂದರೆ ಕಾಣದೇ ಇರುವಂಥದ್ದು ಸದಾ ಕಾಲ ಇರುವುದು, ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರವೇ ಇರುವುದು. ನೋಡಿದ್ರ ಪ್ರಿಯರಾದ ದೇವರ ಮಕ್ಕಳೇ, ವಾಕ್ಯ, ಈ ಮಾತು ಬೈಬಲ್ ಗ್ರಂಥದಲ್ಲಿ ವಾಕ್ಯಗಳಲ್ಲಿ ಬರೆಸಿದ ದೇವರ ಮೇಲೆ ಇದನ್ನು ನಂಬಲೇಬೇಕು ನಾವು. ವಾಸ್ತವ ಇದು ಹೇಳ್ತಿದ್ದಾನೆ ದೇವರಲ್ಲಿ. ಶಾಶ್ವತವಾಗಿ ಯಾವುದಿರ್ತದೋ ಅದೇ ಆಸ್ತಿ, ಅದು ಆಸ್ತಿ ಪ್ರಿಯರಾದವರೇ. ಪ್ರಿಯರಾದ ದೇವರ ಮಕ್ಕಳೇ, ಆ ಆಸ್ತಿ ವಿಷಯದಲ್ಲಿ ದೇವರು ಏನು ಅಂದ್ಕೊಂಡಿದ್ದಾನೆ ಗೊತ್ತಾ? ಒಂದ್ಸರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದು ಎಲ್ಲವನ್ನು ಕಣ್ಣು ಕಾಣಲಿಲ್ಲ, ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಇಟ್ಟಲಿಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಈ ಶಾಶ್ವತವಾಗಿರುವಂಥ ಒಂದು
ಮನುಷ್ಯನಿಗೆ ಅವಶ್ಯಕವಾದವು. ಮನುಷ್ಯನಿಗೆ ಅದನ್ನು ವಶ ಮಾಡಬೇಕು, ಮನುಷ್ಯನಿಗೆ ಅದನ್ನು ಕೊಡಬೇಕು ಅಂದುಕೊಂಡಂತ ದೇವರು ಪ್ರಿಯರಾದವರೇ, ಮನುಷ್ಯ ಮಾನವ ಜ್ಞಾನಕ್ಕೆ ನಿಲುಕದ ಸ್ವತ್ತು ಅಂತೇಳಿ ಏನಿದೆ ನೋಡ್ರಿ, ಆ ಸ್ವತ್ತನ್ನು ಕೇವಲ ವಾಕ್ಯ